ಹಾಯ್ ಫ್ರೆಂಡ್ಸ್, ಶಾರ್ಟ್ ಆ್ಯಂಡ್ ಸ್ವೀಟ್ ಫ್ಯಾಮ್ಲಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಬರ್ರಿ ನಾನು ಇವತ್ತು ನುಗ್ಗೆಕಾಯಿ ಮಸಾಲ ಪಲ್ಯ ಯಾವ ಥರ ಮಾಡ್ತೀನಿ ನಾನು ಅಂತ ತೋರಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತದ ಅಂತ ಅಂದ್ಕೊಂಡಿನಿ ರೀ. ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿರಿ. ಯಾರ್ಯಾರೆಲ್ಲ ನಾನು ವಿಡಿಯೋ ಹೊಸದಾಗಿ ನೋಡ್ಲತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಮುಂದೆ ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದೆ ರೀ. ಇದರಿಂದ ನೀವೇ ಫಸ್ಟ್ ನನ್ನ ವಿಡಿಯೋ ನೋಡ್ಬೋದು. ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿರಿ. ನಿಮಗೆ ಕೂಡ ಇಷ್ಟ ಆಯ್ತದ್ರಿ ಖಂಡಿತ. ನೀವು ಕೂಡ ನಿಮ್ಮ ಮನೆಯಾಗ ಮಾಡಿ ನೋಡಿರಿ. ನೀವು ಕೂಡ ನಿಮ್ಮ ಮನೆಯಾಗ ಮಾಡಿ ಮನೆ ಮಂದಿ ಮನಸ್ಸೆಲ್ಲ ಗೆಲ್ರಿ ಅಂತ ಹೇಳ್ಕೊತಾ ಬರ್ರಿ. ಈಗ ನುಗ್ಗೆಕಾಯಿ ಮಸಾಲ ಪಲ್ಯ ಯಾವ ಥರ ಮಾಡಬೇಕು ಅಂತೇಳಿ ತೋರಿಸ್ತೀನಿ ಫ್ರೆಂಡ್ಸ್. ಇದು ರೊಟ್ಟಿ ಜೊತೆ, ಚಪಾತಿ ಜೊತೆ, ಪೂರಿ, ಬಿಸಿ ಬಿಸಿ ಅನ್ನದ ಜೊತೆ, ಎದ್ರ ಜೊತೆ ಊಟ ಮಾಡಿದ್ರೂ ಭಾಳ ಸಖತ್ ಟೇಸ್ಟ್ ಕೊಡ್ತದ್ರಿ. ನುಗ್ಗೆಕಾಯಿ ಮಸಾಲ ಪಲ್ಯ ಭಾಳ ಟೇಸ್ಟ್ ಆಗ್ತದೆ. ಬರ್ರಿ ಈಗ ಯಾವ ಥರ ಮಾಡಮಿ ಅಂತೇಳಿ ತೋರಿಸ್ತೀನಿ ನಿಮ್ಗೆ. ಫ್ರೆಂಡ್ಸ್ ನೋಡಿರಿ, ನುಗ್ಗೆಕಾಯಿ ಪಲ್ಯ ಮಾಡ್ಲಿಕ್ಕೆ ನುಗ್ಗೆಕಾಯಿ ಸ್ವಲ್ಪ ಬಾಡೋಗಿದಪ್ಲೆ ಆಗ್ಯಾವ್ರಿ. ಅದಕ್ಕೆ ಸ್ವಲ್ಪ ನಾನು ಕುದಿಸ್ಕೊತೀನಿ. ಜಾಸ್ತಿ ಜನ ಏನು ಮಾಡ್ತಾರೆ ಅಂದ್ರೆ ನುಗ್ಗೆಗೆ ಕುದಿಸ್ಕೊಂಬೋ ಟೈಮ್ನಾಗೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಹಾಕ್ತಾರೆ ಫ್ರೆಂಡ್ಸ್. ನಾನು ಇಲ್ಲಿ ಹಾಕ್ತಾಯಿಲ್ಲ. ನೀವು ಹಾಕ್ತೀನಿ ಅಂದ್ರೆ ಹಾಕಿ ಕುದಿಸ್ಕೋಬೋದು. ಇದನ್ನು ಸ್ವಲ್ಪ ಚಂದ ಸಾಫ್ಟ್ ಆಗತ್ತನ ಕುದಿಸ್ಕೊತೀನಿ ರೀ. ಜಾಸ್ತಿ ಏನು ಕುದಿಸ್ಕೊಳ್ಳಲ್ಲ, ಒಂದು ರೇಂಜ್ ಕುದಿಸ್ಕೊತೀನಿ. ಹಾಗೆ ನೋಡಿರಿ, ಒಂದು ಚಮಚದಷ್ಟು ಕಸಕಸಿ ನೆನೆಗೆ ಇಕ್ಕೊಂಡೀನಿ ಫ್ರೆಂಡ್ಸ್. ಇಲ್ಲಿ ನೋಡಿರಿ, ಇಲ್ಲಿ ನಾನು ಒಂದು ಕೊಬ್ಬರಿ ಬಾಟಲ್ ತೊಗೊಂಡು ಈ ಥರ ಕಟ್ ಮಾಡಿಕೊಂಡೆ. ಹೆಂಗೆ 3 ಮೀಡಿಯಮ್ ಸೈಜ್ ಟಮಾಟನ ಈ ಥರ ಕಟ್ ಮಾಡಿಕೊಂಡಿರಿ. ಈಗ ರೊಟ್ಟಿ ಮಾಡ್ಲತ್ತಿದ್ದೇವಲ್ರಿ ಒಲೆ ಮೇಲೆ. ಆ ರೊಟ್ಟಿ ಆದಮೇಲೆ ಇದೇ ಹಂಚಿನಾಗ ಹುರಿಲಕ್ಕೆ ಬರ್ತದೆ ಅಂತೇಳಿ ಹೊರಗೆ ತಂದೀನಿ ರೀ. ಹಾಗೆ ಎಣ್ಣೆನೂ ತಂದೀನಿ ಹುರಿಲಕ್ಕೆ ಬೇಕಂತೇಳಿ. ಈಗ ನೋಡಿರಿ, ನಾನು ರೊಟ್ಟಿ ಎಲ್ಲ ಮಾಡೋವಾಗ್ಯಾವ. ಈಗ ಸ್ವಲ್ಪ ಕೊಬ್ಬರಿ ಹುರ್ಕೊತಿದ್ದೀನಿ ಫ್ರೆಂಡ್ಸ್. ನಾನು ಹಂಚು ಫುಲ್ ಗರಮ್ ಆಗಿದಾರದಲ್ರಿ, ಸ್ವಲ್ಪ ಜಲ್ದಿನೇ ಫ್ರೈ ಆಗ್ತಾವೆ. ಇದಕ್ಕೆ ಒಂದೆರಡು ಹನಿನೇ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕಿ ಈ ಥರ ಚಂದ ಹುರ್ಕೋಬೇಕ್ರಿ ನಾವು. ಫ್ರೆಂಡ್ಸ್ ಇಲ್ಲಿ ನೋಡಿರಿ, ಈ ಥರ ಹುರ್ಕೋಬೇಕ್ರಿ. ಈಗ ಹುರ್ಕೊಂಡಿದ್ದಾಗಿವೆ. ಈಗ ನಾನು ಇದನ್ನು ಒಂದು ಪ್ಲೇಟ್ನಾಗ ತಕ್ಕೋತೀನಿ ಫ್ರೆಂಡ್ಸ್. ಇದಾದ್ಮೇಲೆ ಟೊಮೆಟೊ ಅವಲ್ರಿ, ಟೊಮೆಟೊನು ಫ್ರೈ ಮಾಡ್ಕೋಬೇಕು. ಟೊಮೆಟೊ ಜಾಸ್ತಿ ಓವರಾಗಿ ಏನು ಫ್ರೈ ಮಾಡ್ಕೊಬಾರ್ದ್ರಿ. ಜಸ್ಟ್ ಟೊಮೆಟೊದೊಳಗಿಂದು ನೀರೆಲ್ಲ ಸುಟ್ಟಿ ಕಣ್ಕಂಡು ಬಿದ್ದವ್ರು ಸಾಕು ಫ್ರೆಂಡ್ಸ್. ನೋಡಿರಿ, ಈಗ ಹಂಚಿನ ಮೇಲೆ ಟೊಮೆಟೊ ಹಾಕಿ ಇದಕ್ಕೂ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಲತ್ತೀನಿ. ಇದ್ರೊಳಗಿನ ನೀರು, ಟೊಮೆಟೊದೊಳಗಿನ ನೀರು ಸುಟ್ಟಿ ಕಣ್ಕಂಡು ಬಿಡ್ಬೇಕ್ರಿ. ಅಂದ್ರೆ ಸ್ವಲ್ಪ ಮ್ಯಾಗ ಫ್ರೈ ಆದ್ರೆ ಯಾವ ಥರ ಕರ್ರಿಗೆ ಚುಕ್ಕಿ ಬರ್ತಾವಲ್ರಿ, ಆ ಥರ ಆದ್ರೆ ಸಾಕು. ನಾವು ಅವಕ್ಕೆ ಕಣ್ಕಂಡು ಬೀಳತನ ಹುರ್ಕೋತೇವೆ ಅಂತೇವೆ. ನೋಡಿ, ಇದ್ರೊಳಗಿಂದ ಎಣ್ಣೆ ಎಲ್ಲ ಸುಟ್ಟು ಈ ಥರ ಫ್ರೈ ಆಗ್ಯಾವ. ಈ ಥರ ಫ್ರೈ ಆದ್ರೆ ಸಾಕು ಫ್ರೆಂಡ್ಸ್. ಜಾಸ್ತಿ ಏನು ಹುರ್ಕೋ ಅವಶ್ಯಕತೆ ಇಲ್ಲ. ಸಾಕು. ಈಗ ನೋಡಿರಿ, ಈ ಥರ ಕಣ್ಕಂಡು ಬಿದ್ದಾವ. ಈಗ ಇದನ್ನು ನಾನು ಒಂದು ಪ್ಲೇಟ್ನಾಗ ತಕ್ಕೋತೀನಿ ಫ್ರೆಂಡ್ಸ್. ಇದಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಹೇಳಿ ತೋರಿಸ್ತೀನಿ ಬರ್ರಿ ನಾನು ನಿಮ್ಗೆ. ನುಗ್ಗಿಕಾಯಿ ಕುದ್ದಾವ ಇಲ್ಲ ಅಂಥೇಳಿ ನೋಡಮ್ರಿ. ಹಾಗೆ ಸ್ವಲ್ಪ ಸಾಫ್ಟ್ ಆಗ್ಯಾವ, ನೀವು ನೋಡ್ತಿರ್ಬಹುದು. ಈಗ ನಾನು ಗ್ಯಾಸ್ನ ಆಫ್ ಮಾಡಿದ್ದೀನಿ ರೀ. ನೋಡಿರಿ, ಹಾಗೆ ಕೊಬ್ಬರಿನೂ ಹುರ್ಕೊಂಡು ಬಂದೀನಿ. ಹಾಗೆ ಟೊಮೆಟೊನೂ ಸ್ವಲ್ಪ ಫ್ರೈ ಮಾಡ್ಕೊಂಡು ಬಂದೀನಿ. ಈಗ ಕುಟ್ಟವ ರೀ ಫ್ರೆಂಡ್ಸ್. ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ನಾನು. ನೋಡಿರಿ, ಈಗ ನಾನು ಟೊಮೆಟೊನ ಮಿಕ್ಸಿ ಡಬ್ಬ್ಯಾಗ ಹಾಕೊಳತ್ತೀನಿ. ಟೊಮೆಟೊ ಜೊತೆ ಬೆಳಗಡ್ಡಿನೂ ಹಾಕೊಳತ್ತೀನಿ ರೀ. ಒಂದು 5-6 ಪೀಸ್ ಬೆಳಗಡ್ಡಿ ಸುಲ್ಕೊಂಡು ಇಕ್ಕೊಂಡೀನಿ. ಹಾಗೆ ಇದ್ರೊಳಗೆ ನಾನು ಏನು ಕಸಕಸಿ ನೆನೆಕ್ಕೆ ಇಕ್ಕಿದ್ದೀನಲ್ರಿ, ಅದನ್ನು ಹಾಕ್ಕೊಂಡು ನೀರು ಸಮೇತ ಹಾಕೋತಿದ್ದೀನಿ ಫ್ರೆಂಡ್ಸ್ ನಾನು. ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ರೀ. ನುಗ್ಗ ಪೇಸ್ಟ್ ಥರ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್. ನೋಡಿ, ನಾನು ನುಗ್ಗೆಕಾಯಿ ಪಲ್ಯ ಮಾಡ್ಕೊಳಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಈಗ ಗ್ಯಾಸ್ ಹಚ್ಬಿಟ್ಟು ಗ್ಯಾಸ್ ಮೇಲೆ ಬಾಳಿಗೆ ಇಕ್ಲತ್ತಿದ್ದೆ ರೀ. ಈಗ ಬಾಳಿಗೆ ಎಲ್ಲ ಚಂದ ಕಾಯ್ದದ ಫ್ರೆಂಡ್ಸ್. ಈಗ ನಾನು ಇದಕ್ಕೆ ಫೋನಕ್ಕೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕ್ತಿದ್ದೀನಿ. ನೋಡಿರಿ, 1-2 ಚಮಚದಷ್ಟು ಎಣ್ಣೆ ಹಾಕ್ತಿದ್ದೀನಿ. ಈಗ ನೋಡಿರಿ, ಇದಕ್ಕೆ ಜೀರಿಗೆ ಸಾಸಿನ ಹಾಕ್ಕೊತಿದ್ದೀನಿ. ಇದಕ್ಕೆ ಉಳ್ಳಾಗಡ್ಡಿ ಕಟ್ ಮಾಡಿಕೊಂಡೀನಿ ಫ್ರೆಂಡ್ಸ್. ನಾನು 1-2 ಉದ್ದದ್ದು ಉಳ್ಳಾಗಡ್ಡಿನ ಕಟ್ ಮಾಡಿಕೊಂಡೀನಿ. ಇವು ಹಾಕ್ತಿದ್ದೀನಿ. ಈಗ ನೋಡಿರಿ, ಉಳ್ಳಾಗಡ್ಡಿದಾಗೆ ಉಪ್ಪು ಹಾಕ್ತಿದ್ದೀನಿ. ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ತಿದ್ದೀನಿ ರೀ ನಾನು. ಹಾಗೆ ಅರಿಶಿನ ಹಾಕ್ತಿದ್ದೀನಿ. ನಾನು ನುಗ್ಗೆಕಾಯಿ ಕುದಿಸ್ಕೊಂಬರಿ ಅರಿಶಿನ ಉಪ್ಪದು ಏನೂ ಹಾಕಿಲ್ಲ ಫ್ರೆಂಡ್ಸ್. ನೀವು ಕುದಿಸ್ಕೊಂಬರಿ ಹಾಕಿರಿ ಒಂದು ವೇಳೆ ಅಂದ್ರೆ ಇದ್ರೊಳಗೆ ಸ್ವಲ್ಪ ಕಡಿಮೆ ಹಾಕಿರಿ, ಇಲ್ಲಾಂದ್ರೆ ಜಾಸ್ತಿ ಆಗಿಬಿಡ್ತದೆ. ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕಿದ್ದೀನಿ. ಈಗ ಇದಕ್ಕೆ ಚಂದ ಗೋಲ್ಡನ್ ಬ್ರೌನ್ ಅಂತ ಚಂದ ಉಳ್ಳಾಗಡ್ಡಿ ಫ್ರೈ ಆಗೋವರೆಗೂ ಚಂದ ಇದೇ ಥರ ಚಮಚಲಿನ ಕೈ ಆಡಿಸ್ತಾ ಇರ್ತೀನಿ ರೀ ನಾನು.
ಫ್ರೆಂಡ್ಸ್ ಈಗ ನೋಡಿರಿ ಇದಕ್ಕೆ ನಾ ಕರಿಬೇವು ಎಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಅದನ್ನು ಕೂಡ ಹಾಕ್ತಿದ್ದೀನಿ. ನೋಡಿರಿ ಟೊಮೆಟೊ ಏನು ಮಿಕ್ಸಿಗೆ ಹಾಕ್ಕೊಂಡಿಲ್ಲ, ಈ ಥರ ನುಣ್ಣು ಪೇಸ್ಟ್ ಮಾಡ್ಕೊಂಡು ಬಂದೀನಿ ಫ್ರೆಂಡ್ಸ್. ಇದನ್ನು ಹಾಕ್ತಿದ್ದೀನಿ. ಈಗ ಇದನ್ನು ಚಂದ ಫ್ರೈ ಆಗಬೇಕ್ರಿ. ಚಂದ ಹಸಿ ವಾಸನೆ ಎಲ್ಲ ಹೋಗಿ ಮೇಲ್ಗಡೆ ಎಲ್ಲ ಎಣ್ಣೆ ತೆಗ್ದಲ್ವ ಅಲ್ಲಿವರೆಗೂ ಫ್ರೈ ಮಾಡಬೇಕು ಫ್ರೆಂಡ್ಸ್. ನೋಡಿರಿ ಈಗ ಟೊಮೆಟೊ ಎಲ್ಲ ಚಂದ ಫ್ರೈ ಆಗ್ಯದ. ನೀವು ನೋಡ್ತಿರ್ಬೋದು ಮೇಲ್ಗಡೆ ಎಲ್ಲ ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಂಡ್ದ. ಈಗ ನಾನು ಇದಕ್ಕೆ ಖಾರ ಹಾಕ್ತಿದ್ದೀನಿ ರೀ. ಇದಕ್ಕೆ ನಾನು ಒಂದು 1.5 ಚಮಚದಷ್ಟು ಖಾರ ಹಾಕ್ತಿದ್ದೀನಿ. ಈಗ ಒಂದು ಸತಿ ಚಂದ ಮಿಕ್ಸ್ ಮಾಡ್ಕೊತೀನಿ ರೀ. ಫ್ರೆಂಡ್ಸ್ ನೋಡಿರಿ ಈಗ ಇದನ್ನೆಲ್ಲ ಚಂದ ಫ್ರೈ ಆಗ್ಯದ. ಖಾರ ಎಲ್ಲ ಚಂದ ಫ್ರೈ ಆಗ್ಯದ್ರಿ. ಇದಕ್ಕೆ ನಾನು 1 ಚಮಚದಷ್ಟು ಧನಿಯಾ ಪೌಡರ್ನ ಹಾಕ್ಕೊತಿದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲನ ಹಾಕ್ಕೊತಿದ್ದೀನಿ. ಇದನ್ನು ಒಂದು ಸತಿ ಕಲಿಸ್ಬೇಕಿಲ್ಲ. ಈಗ ನೋಡಿರಿ ಕೊಬ್ಬರಿ ಏನು ಕುಟ್ಟಿದ್ದೀನಲ್ರಿ ನಾನು ಮಿಕ್ಸಿಗೆ ಹಾಕ್ಕೊಂಡು ಕುಟ್ಕೊಂಡಿನಿ. ಇದು ಎಷ್ಟು ಬೇಕೋ ಅಷ್ಟು ಹಾಕ್ಕೊತಿದ್ದೀನಿ ರೀ. ನೋಡಿರಿ 1-2 ಚಮಚದಷ್ಟು ಕೊಬ್ಬರಿನ ಹಾಕ್ಕೊತಿದ್ದೀನಿ. ಈ ಥರ ಚಂದ ಮಿಕ್ಸ್ ಮಾಡ್ಕೋಬೇಕು ರೀ. ಯಾಕಂದರೆ ಕೊಬ್ಬರಿ ಎಲ್ಲ ಉಂಡಿಂಡಿ ಇರ್ತದಲ್ರಿ, ಅದನ್ನೆಲ್ಲ ಚಂದ ಮೆಲ್ಟ್ ಆಗಬೇಕು. ಈಗ ನೋಡಿ ನೀವು ನೋಡ್ತಿರ್ಬೋದು ಕಲರು ಕೂಡ ಚೇಂಜ್ ಆಗ್ಯದ. ಈಗ ಇದಕ್ಕೆ ನಾವು ಉಕ್ಕೇನು ಕುದಿಸ್ಕೊಂಡು ಇಕ್ಕಿದ್ದೇವಲ್ರಿ, ಇದನ್ನು ಹಾಕ್ತಿದ್ದೀನಿ. ನಾನು ನೀರು ಸಮೇತ ಹಾಕ್ತಿದ್ದೀನಿ ರೀ. ನೋಡಿ ಈಗ ಚೆನ್ನಾಗಿ ಒಂದು ಸರ್ತಿ ಚಂದ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ ರೀ ನಾನು. ಭಾಳ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್. ಯಾರೆಲ್ಲ ಒಂದು ಸರ್ತಿನೂ ಮಾಡಿಲ್ಲ ಅನ್ನೋರು ಕೂಡ ಮಾಡಿ ನೋಡಿರಿ. ಎಲ್ಲರೂ ಇಷ್ಟಪಡ್ತಾರೆ ನಿಮ್ಮ ಮನೆಗೆ ನೀವೇನಾದರೂ ಮಾಡಿದ್ರಿ ಅಂದ್ರೆ. ಮಿಕ್ಸಿದಕ್ಕನ್ನು ಹಾಗೆ ಇದು ಟೊಮೆಟೊ ಪೇಸ್ಟ್ ಮಾಡಿದ್ದು ಪ್ಲೇಟ್ನಾಗೂ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ಕೊತೀನಿ ರೀ ನಾನು. ನಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ರೀ. ಕೆಲವೊಬ್ರು ಜಾಸ್ತಿ ಪತ್ಲ ಮತ್ತು ಜಾಸ್ತಿ ಪತ್ಲ ಆದ್ರೆ ಏನು ಇಷ್ಟ ಆಗೋದಿಲ್ಲ ರೀ ಅಷ್ಟು. ನೋಡಿ ಇದನ್ನು ಚೆನ್ನಾಗಿ ಇದನ್ನೆಲ್ಲ ವೇಸ್ಟ್ ಮಾಡಬಾರ್ದ್ರಿ. ನೋಡಿ ಈ ಥರ ತೊಳೆದ್ಬಿಟ್ಟು ಇವನ್ನ ಹಾಕೋತಿದ್ದೀನಿ. ಉಪ್ಪು ಖಾರ ಟೇಸ್ಟ್ ನೋಡ್ತೀನಿ ಅಂದ್ರೆ ಇಲ್ಲಿ ನೋಡ್ಬೋದು. ಉಪ್ಪು ಏನಾದರೂ ಕಮ್ಮಿ ಅನಿಸ್ಲತ್ತಂದ್ರೆ ಈಗ ಹಾಕ್ಕೋಬೋದು ರೀ. ಇದು ಭಾಳ ಮಸ್ತ್ ಆಗ್ತದೆ ಫ್ರೆಂಡ್ಸ್. ನುಗ್ಗೆಕಾಯಿ ಮಸಾಲ ಪಲ್ಯ. ಇದು ಚಪಾತಿ ಜೊತೆ, ಪೂರಿ ಜೊತೆ, ರೊಟ್ಟಿ ಜೊತೆ, ಯಾವ ಅನ್ನ ಜೊತೆ, ಬಿಸಿ ಅನ್ನದ ಜೊತೆ, ಅದ್ರ ಜೊತೆ ತಿಂದ್ರೂ ಭಾಳ ಟೇಸ್ಟ್ ಕೊಡ್ತದ್ರಿ. ನೀವು ನೋಡ್ತಿರ್ಬೋದು ಎಷ್ಟು ಮಸ್ತಾಗಿದೆ ಅಂಥೇಳಿ. ಕಲರ್ ಕೂಡ ಭಾಳ ಚಂದ ಬಂದದ್ರಿ. ಈಗ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ತಿದ್ದೀನಿ. ಫ್ರೆಂಡ್ಸ್ ನೋಡಿರಿ ನಿಮಗೆಲ್ಲ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿನಿ. ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರ್ಯಾರೆಲ್ಲ ನಾನು ವಿಡಿಯೋ ಹೊಸದಾಗಿ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ನನಗೂ ಹೆಲ್ಪ್ ಆಗ್ತದೆ. ಈಗ ನೋಡಿರಿ ಈ ಥರ ನಂಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿನಿ. ಈಗ ಚಂದ ಜಾಸ್ತಿ ಏನು ಕುದಿಸ್ಕೋಬಾರ್ದ್ರಿ. ಯಾಕಂದ್ರೆ ನುಗ್ಗೆಕಾಯಿ ನಾವು ಮೊದಲೇ ಕುದಿಸ್ಕೊಂಡಿರ್ತೀವಿ. ಹಾಗಾಗಿ 1-2 ನಿಮಿಷ ಬಿಡ್ತೀನಿ ನಾನು ಪ್ಲೇಟ್ ಮುಚ್ಚಿ. ಫ್ರೆಂಡ್ಸ್ ನೋಡಿರಿ ಈಗ 2 ನಿಮಿಷ ಆಗ್ಯದ ಫ್ರೆಂಡ್ಸ್. ನಾನು ಈಗ ತೆಗೆದು ನೋಡ್ತೀನಿ. ನೋಡಿರಿ ಎಷ್ಟು ಮಸ್ತ್ ಆಗ್ಯದ ಅಂತ ಹೇಳ್ಬಿಟ್ಟು ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಂಡು ಇದು ಪರ್ಫೆಕ್ಟಾಗಿ ಆಗ್ಯದ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಟ್ರೈ ಮಾಡಿರಿ, ಯಾರೆಲ್ಲ ಮಾಡಿ ನೋಡಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಈಗ ನಾನು ಗ್ಯಾಸ್ ಆಫ್ ಮಾಡ್ತಿದ್ದೀನಿ. ನಿಮ್ಮ ಹತ್ರ ಏನಾದರೂ ಕೊತ್ತಂಬರಿ ಇತ್ತು ಅಂದ್ರೆ ಗ್ಲಾಸ್ನಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡಿ. ನನ್ನ ಹತ್ರ ಇಲ್ಲ ಅಂತ ಹೇಳಿ ನಾನು ಹಾಕ್ಕೊಂಡಿಲ್ಲ.